ಬೆಂಗಳೂರಲ್ಲಿ ಬಿಸಿಲು ಇವತ್ತು ಕಡಿಮೆಯಾಗುತ್ತೆ, ನಾಳೆ ಕಡಿಮೆಯಾಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ರಾಜಧಾನಿಯ ಜನ ಇದ್ದಾರೆ. ಆದರೆ ಜಾಸ್ತಿ ಆಗ್ತಿದೆಯೇ ವಿನಃ ಕಡಿಮೆ ಆಗ್ತಾ ಇಲ್ಲ. ಮಳೆ ಕೂಡ ಬರ್ತಾ ಇಲ್ಲ. ಬೆಂಗಳೂರಲ್ಲಿ ಬಿಸಿಲು ಕಡಿಮೆಯಾಗುವಂಥ ಲಕ್ಷಣನೇ ಕಾಣ್ತಾ ಇಲ್ಲ. ಮಾರ್ಚ್ ಕೊನೆಯ ವಾರದಿಂದ ಭಾರೀ ಪ್ರಮಾಣದಲ್ಲಿ ಉಷ್ಣಾಂಶ ಏರಿಕೆಯಾಗಿದೆ. ಕಳೆದೊಂದು ವಾರದಿಂದ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬೆಂಗಳೂರಲ್ಲಿ ದಾಖಲಾಗ್ತಾ ಇದೆ. ನಿನ್ನೆ ಕೆಲ ಏರಿಯಾದಲ್ಲಿ ಬಿಸಿ ಗಾಳಿ ಬೀಸಿದೆ, ಜನ ಹೈರಾಣಾಗಿದ್ದಾರೆ. ಮಳೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಪ್ರೀ ಮಾನ್ಸೂನ್ ಮಳೆ ಹೊಡೆಯುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬೆಂಗಳೂರಿನ ಜನ ಕಾಯ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ರೆಡಿ ಇದ್ದಾರೆ. ಪ್ರಗತಿ, ಇವತ್ತು ಬರುತ್ತೆ ಮಳೆ, ನಾಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೇ ಬೆಂಗಳೂರಿಗರು ಕಾಯ್ತಾ ಇದ್ದಾರೆ ಅನ್ನೋದಕ್ಕಿಂತ ಬೇಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ ರಕ್ಷಿತ್, ಯಾಕಂತಂದ್ರೆ ಈ ಬಿಸಿಲಿನಿಂದ ಸಿಕ್ಕಾಪಟ್ಟೆ ಜನರಿಗೆ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗಿದೆ. 37 ಡಿಗ್ರಿ ಪ್ಲಸ್ ಸೆಲ್ಸಿಯಸ್ಗಳಷ್ಟೇ ಈ ಒಂದು ಕಳೆದ ಒಂದು ವಾರದಿಂದಲೂ ಕೂಡ ಏರಿಕೆ ಆಗ್ತಾನೆ ಇದೆ. ಅಂದ್ರೆ 37 ಡಿಗ್ರಿಯ ಕೆಳಗಡೆ ಬರ್ತಾನೆ ಇಲ್ಲ. ನಿಮಗೆ ಗೊತ್ತಿರಬಹುದು, ದಶಕಗಳ ರೆಕಾರ್ಡ್ ಅನ್ನ ಬಿಸಿಲು ಈ ಸಲ ಬ್ರೇಕ್ ಮಾಡಿದೆ. ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗ್ತಾ ಹೋಗ್ತಾ ಇದೆ. 40 ಡಿಗ್ರಿ ಸೆಲ್ಸಿಯಸ್ ಇತ್ತು ಮಾರ್ಚ್ ಕೊನೆಯ ವಾರದಲ್ಲಿ, ಈಗ ಅದು 37 ಡಿಗ್ರಿಯ ಆಸುಪಾಸಿಗೆ ಬಂದಿದೆ. ಸೊ ಇದೇ ಕಾರಣಕ್ಕಾಗಿ ಸಾಕಷ್ಟು ಜನರಿಗೆ ಅನಾರೋಗ್ಯ ಕೂಡ ಕಾಡ್ತಾ ಇರುವಂತದ್ದು. ಇದು ಏನು ಕೆಸಿ ಜನರಲ್ ಆಸ್ಪತ್ರೆಗಳಲ್ಲಾಗ್ಲಿ ಅಥವಾ ಪ್ರತ್ಯೇಕ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ, ಅಂದ್ರೆ ಆರೋಗ್ಯ ಇಲಾಖೆ ಕೂಡ ಪ್ರತ್ಯೇಕವಾಗಿ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿತ್ತು. ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸಪರೇಟ್ ಆಗಿ ಈ ಒಂದು ಹೀಟ್ ಸ್ಟ್ರೋಕ್ಗೆ ಒಳಗಾಗುವಂತವರಿಗೆ, ಸನ್ ಸ್ಟ್ರೋಕ್ಗೆ ಒಳಗಾಗುವಂತವರಿಗೆ ಸಪರೇಟ್ ಆಗಿ ವಾರ್ಡ್ ಮಾಡಿ ಅಂತ. ಅದೇ ತರ ಕೆಸಿ ಜನರಲ್ ಆಸ್ಪತ್ರೆ ಆಗಲಿ ಅಥವಾ ಒಂದಷ್ಟು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾದ 5 ಬೆಡ್ಗಳ ವಾರ್ಡ್ ಕೂಡ ಮಾಡಿದ್ದಾರೆ. ಇನ್ನು ಈ ಹೀಟ್ ವೇವ್ಗೆ ಒಳಗಾಗಿ ಸಾಕಷ್ಟು ಜನ ಸಾಕಷ್ಟು ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಅನುಕೂಲ ಆಗಲಿ ಅಂತ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ ಫಿಕ್ಸ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ಜ್ವರ ಬರ್ತಾ ಇದೆ. ಇದರಿಂದ ಸಿಕ್ಕಾಪಟ್ಟೆ ಜನ ಕೂಡ ಆರೋಗ್ಯದಲ್ಲಿ ವ್ಯತ್ಯಯ ಆಗಿದೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಈ ಹೀಟ್ ವೇವ್ ಎಫೆಕ್ಟ್ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಸಮಸ್ಯೆಯನ್ನಂತೂ ಸದ್ಯ ಜನ ಎದುರಿಸ್ತಾ ಇರುವಂತದ್ದು. ಮಳೆರಾಯ ಬಾರಯ್ಯ ಅಂತ ಈಗ ವಿನಂತಿ ಮಾಡ್ಕೊಳ್ತಾ ಇರುವಂತದ್ದು. ಹೌದು ರಕ್ಷತ್. ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.